ವಾಗ್ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿದ್ರು. ಈ ವರದಿ ನೋಡಿ. ಸ್ಪೀಕರ್ ಖಾದರ್ ವಿರುದ್ಧ ಪೂಂಜಾ ವಿವಾದದ ಮಾತು. ಬಿಜೆಪಿ ಶಾಸಕ ಪೂಂಜಾ ವಿರುದ್ಧ ಕಾಂಗ್ರೆಸ್ ನಿಗಿನಿಗಿ. ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವೇಷಕಾರಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದ ಕಾಮಗಾರಿಗಳಲ್ಲಿ 4% ಮೀಸಲಾತಿ ನೀಡಿದ್ದಕ್ಕೆ ವಿಪಕ್ಷ ಬಿಜೆಪಿ ದ್ವೇಷಕಾರಿತ್ತು. ಸದನದಲ್ಲಿ ಬಿಲ್ ಕಾಪಿ ಹರಿದು ಹಾಕಿ ಸ್ಪೀಕರ್ ಪೀಠಕ್ಕೆ ಸುತ್ತುವರೆದಿದ್ರು. ಈ ಕಾರಣಕ್ಕಾಗಿ ಸ್ಪೀಕರ್ ಪೀಠಕ್ಕೆ ಅಪಮಾನ ಮಾಡಿದ್ದಾರೆ ಅಂತ 18 ಬಿಜೆಪಿ ಶಾಸಕರನ್ನ ಸಭಾಧ್ಯಕ್ಷ ಯುಟಿ ಖಾದರ್ ಅಮಾನತು ಮಾಡಿದ್ರು. ನಮ್ಮ ಧರ್ಮದವರಿಗೆ ಎಲ್ಲರೂ ಸಲಾಂ ಹೊಡಿಬೇಕು ಅಂತ ಖಾದರ್ ಸ್ಪೀಕರ್ ಆದಾಗಲೇ ಎಲ್ಲ ಮುಸಲ್ಮಾನರು ಸಂತೋಷಪಟ್ಟಿದ್ರು. ಈಗ ಸ್ಪೀಕರ್ ಸ್ಥಾನದಲ್ಲಿ ಕೂತು ಖಾದರ್ ಅದನ್ನ ಸಾಧಿಸಿದ್ದಾರೆ. ಒಬ್ಬ ಮುಸಲ್ಮಾನನಿಗೆ ಕಾಫಿರರ ಬಗ್ಗೆ ಯಾವ ಭಾವನೆ ಇರುತ್ತೆ ಇದನ್ನ ಖಾದರ್ ಈ ಮೂಲಕ ತೋರ್ಪಡಿಸಿದ್ದಾರೆ. ಹೆಸರಿಗಷ್ಟೇ ಇಲ್ಲಿ ಅಂಬೇಡ್ಕರ್ ಸಂವಿಧಾನ ಎಲ್ಲವೂ ಕೂಡ ಹಿಂದೂಗಳ ಮೇಲೆ ದ್ವೇಷ ಅನ್ನೋದು ಸಾಬೀತಾಗಿದೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಖಾದರ್ ಇಲ್ವೇ ಇಲ್ಲ. ಅಂದ್ರೆ ಅವರು ನಿರ್ಧಾರದಿಂದ ಬೇರೆ 100ಕ್ಕೆ 100 ಮುಸಲ್ಮಾನರ 1 ಇಂಚನ್ನು ಆಚೆ ಈಚೆ ಮಾಡದೆ ಅನುಷ್ಠಾನಕ್ಕೆ ತರತಕ್ಕಂಥ ಒಬ್ಬ ವ್ಯಕ್ತಿ. ಈ ಅಮಾನತ್ ಮಾಡಿದ್ರಿಂದ ಮತ್ತು ಅವರ ಸಮುದಾಯಕ್ಕೂ ಏನ್ ಸಂಬಂಧ ಅಂತ ಅನ್ಸುತ್ತೆ ನಿಮಗೆ? ಹಿಂದೂ ಸಮಾಜವನ್ನು ಕಡೆಗಣಿಸುವಂತದ್ದೇ ಅವರ ಮುಖ್ಯ ಉದ್ದೇಶ ಇರತಕ್ಕಂಥದ್ದು. ಕಾಫಿರನ್ನು ಕೊಲ್ಲಿ ಅಂತಲೇ ಅವರ ಧರ್ಮ ಗ್ರಂಥಗಳು ಹೇಳ್ತಕ್ಕಂಥದ್ದು. ಇವತ್ತು ಈ ರಾಜ್ಯ ಆಡಳಿತದ ಅವಧಿಯಲ್ಲಿ ಹಿಂದೂಗಳನ್ನು ಅಂದ್ರೆ ಕಾಫಿರ್ ಅಂತ ಏನು ಅವರು ಹೇಳ್ತಾರೆ ಅವರನ್ನು ಅವಮಾನಿಸುವುದು ಸಹ ಅವರ ಧರ್ಮದಲ್ಲಿ ಅವರಿಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು. ಪೂಂಜಾ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಂಡ. ಹರೀಶ್ ಪೂಂಜಾ ಅವ್ರ ಮಾತು ನಾನು ತೀವ್ರ ಶಬ್ದದಿಂದ ಖಂಡಿಸ್ತೇನೆ. ಯಾರು ಒಬ್ಬ ವ್ಯಕ್ತಿಗೆ ಮಂತ್ರಿ ಇರಲಿ, ಸ್ಪೀಕರ್ ಇರಲಿ, ಡೆಪ್ಯೂಟಿ ಸ್ಪೀಕರ್ ಇರಲಿ, ಅಪೋಸಿಷನ್ ಲೀಡರ್ ಇರಲಿ, ಅವನ ಜಾತಿ ಧರ್ಮ ಮೇಲೆ ಮಾತಾಡಬಾರ್ದು. ಅವನ ಜಾತಿ ಧರ್ಮ ಪ್ರಕಾರ ನಡ್ಕೊಳ್ಳೋದಿಲ್ಲ. ಸ್ಪೀಕರ್ ನಿಷ್ಪಕ್ಷವಾಗಿ ನಡೀತಾರೆ, ಪಕ್ಷಾತೀತವಾಗಿ ನಡೆಸ್ತಾರೆ, ಕಾನೂನಂತೆ ಕೆಲಸ ಮಾಡ್ತಾರೆ. ಯುಟಿ ಖಾದರ್ ಒಂದು ಒಳ್ಳೆ ಹೆಸರಿದೆ, ಒಂದು ಆದರ್ಶವಾದ ಸ್ಪೀಕರ್ ಅಂತ. ಸ್ಪೀಕರ್ ಪೇಪರ್ ಅವರು ಸ್ಪೀಕರ್ ಆಗ್ತಾರೆ ಅಂದ್ರೆ ಸ್ಪೀಕರ್ ಆಗಬಾರ್ದು. ಸಂವಿಧಾನದಲ್ಲಿ ಇದೆಯಾ ತರ ಯಾರು ಬೇಕೋ ಸ್ಪೀಕರ್ ಸ್ಥಾನದಲ್ಲಿ ಜಾತಿನೇ ಇಲ್ಲ. ಜಾತಿನೇ ಯಾರು ಬೇಕೋ ಸ್ಪೀಕರ್ ಸ್ಥಾನದಲ್ಲಿ ಕುತ್ಕೋಬಹುದು. ಅಂದ್ರೆ ಇವ್ರು ಕುತ್ಕೊಳ್ಳಿರೋದಕ್ಕೆ ನೀವೇನಾದ್ರೂ ಗಲಾಟೆ ಮಾಡ್ತಾರೆ ಪರ್ಟಿಕ್ಯುಲರ್ ಆಗಿ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ನೀವು ಮುಸ್ಲಿಂ ಸ್ಪೀಕರ್ ಇದ್ದಾರೆ ಟಾರ್ಗೆಟ್ ಮಾಡಿ ಆ ಗಲಾಟೆ. ಒಟ್ಟಾರೆ ಸದನದಲ್ಲಿ ದುರ್ವರ್ತನೆ ಆರೋಪದಡಿ ಬಿಜೆಪಿಯ 18 ಸದಸ್ಯರನ್ನ 6 ತಿಂಗಳ ತನಕ ಅಮಾನತು ಮಾಡಿ ಸಭಾಧ್ಯಕ್ಷ ಯುಟಿ ಖಾದರ್ ವಿರುದ್ಧ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಮಾತನಾಡಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಇದೀಗ ಎಲ್ಲೆಡೆ ವಾಗ್ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿದ್ರು. ಈ ವರದಿ ನೋಡಿ. ಸ್ಪೀಕರ್ ಖಾದರ್ ವಿರುದ್ಧ ಪೂಂಜಾ ವಿವಾದದ ಮಾತು. ಬಿಜೆಪಿ ಶಾಸಕ ಪೂಂಜಾ ವಿರುದ್ಧ ಕಾಂಗ್ರೆಸ್ ನಿಗಿನಿಗಿ. ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವೇಷಕಾರಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದ ಕಾಮಗಾರಿಗಳಲ್ಲಿ 4% ಮೀಸಲಾತಿ ನೀಡಿದ್ದಕ್ಕೆ ವಿಪಕ್ಷ ಬಿಜೆಪಿ ದ್ವೇಷಕಾರಿತ್ತು. ಸದನದಲ್ಲಿ ಬಿಲ್ ಕಾಪಿ ಹರಿದು ಹಾಕಿ ಸ್ಪೀಕರ್ ಪೀಠಕ್ಕೆ ಸುತ್ತುವರೆದಿದ್ರು. ಈ ಕಾರಣಕ್ಕಾಗಿ ಸ್ಪೀಕರ್ ಪೀಠಕ್ಕೆ ಅಪಮಾನ ಮಾಡಿದ್ದಾರೆ ಅಂತ 18 ಬಿಜೆಪಿ ಶಾಸಕರನ್ನ ಸಭಾಧ್ಯಕ್ಷ ಯುಟಿ ಖಾದರ್ ಅಮಾನತು ಮಾಡಿದ್ರು. ನಮ್ಮ ಧರ್ಮದವರಿಗೆ ಎಲ್ಲರೂ ಸಲಾಂ ಹೊಡಿಬೇಕು ಅಂತ ಖಾದರ್ ಸ್ಪೀಕರ್ ಆದಾಗಲೇ ಎಲ್ಲ ಮುಸಲ್ಮಾನರು ಸಂತೋಷಪಟ್ಟಿದ್ರು. ಈಗ ಸ್ಪೀಕರ್ ಸ್ಥಾನದಲ್ಲಿ ಕೂತು ಖಾದರ್ ಅದನ್ನ ಸಾಧಿಸಿದ್ದಾರೆ. ಒಬ್ಬ ಮುಸಲ್ಮಾನನಿಗೆ ಕಾಫಿರರ ಬಗ್ಗೆ ಯಾವ ಭಾವನೆ ಇರುತ್ತೆ ಇದನ್ನ ಖಾದರ್ ಈ ಮೂಲಕ ತೋರ್ಪಡಿಸಿದ್ದಾರೆ. ಹೆಸರಿಗಷ್ಟೇ ಇಲ್ಲಿ ಅಂಬೇಡ್ಕರ್ ಸಂವಿಧಾನ ಎಲ್ಲವೂ ಕೂಡ ಹಿಂದೂಗಳ ಮೇಲೆ ದ್ವೇಷ ಅನ್ನೋದು ಸಾಬೀತಾಗಿದೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಖಾದರ್ ಇಲ್ವೇ ಇಲ್ಲ. ಅಂದ್ರೆ ಅವರು ನಿರ್ಧಾರದಿಂದ ಬೇರೆ 100ಕ್ಕೆ 100
ಮುಸಲ್ಮಾನರ ಒಂದಿಂಚನ್ನು ಆಚೆ ಈಚೆ ಮಾಡದೆ ಅನುಷ್ಠಾನಕ್ಕೆ ತರತಕ್ಕಂಥ ಒಬ್ಬ ವ್ಯಕ್ತಿ. ಈ ಅಮಾನತ್ ಮಾಡಿದ್ರಿಂದ ಮತ್ತು ಅವರ ಸಮುದಾಯಕ್ಕೂ ಏನ್ ಸಂಬಂಧ ಅಂತ ಅನ್ಸುತ್ತೆ ನಿಮ್ಗೆ? ಹಿಂದೂ ಸಮಾಜವನ್ನು ಕಡೆಗಣಿಸುವಂತದ್ದೇ ಅವರ ಮುಖ್ಯ ಉದ್ದೇಶ ಇರತಕ್ಕಂಥದ್ದು. ಕಾಫಿರನ್ನು ಕೊಲ್ಲಿ ಅಂತಲೇ ಅವರ ಧರ್ಮ ಗ್ರಂಥಗಳು ಹೇಳ್ತಕ್ಕಂಥದ್ದು. ಇವತ್ತು ಈ ರಾಜ್ಯ ಆಡಳಿತದ ಅವಧಿಯಲ್ಲಿ ಹಿಂದೂಗಳನ್ನು ಅಂದ್ರೆ ಕಾಫಿರ್ ಅಂತ ಏನು ಅವ್ರು ಹೇಳ್ತಾರೆ, ಅವರನ್ನು ಅವಮಾನಿಸುವುದು ಸಹ ಅವರ ಧರ್ಮದಲ್ಲಿ ಅವ್ರಿಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು. ಪೂಂಜಾ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಂಡ. ಹರೀಶ್ ಪೂಂಜಾ ಅವ್ರ ಮಾತು ನಾನು ತೀವ್ರ ಶಬ್ದದಿಂದ ಖಂಡಿಸ್ತೇನೆ. ಯಾರು ಒಬ್ಬ ವ್ಯಕ್ತಿಗೆ ಮಂತ್ರಿ ಇರಲಿ, ಸ್ಪೀಕರ್ ಇರಲಿ, ಡೆಪ್ಯೂಟಿ ಸ್ಪೀಕರ್ ಇರಲಿ, ಅಪೋಸಿಷನ್ ಲೀಡರ್ ಇರಲಿ, ಅವನ ಜಾತಿ ಧರ್ಮ ಮೇಲೆ ಮಾತಾಡಬಾರ್ದು. ಅವನ ಜಾತಿ ಧರ್ಮ ಪ್ರಕಾರ ನಡ್ಕೊಳ್ಳೋದಿಲ್ಲ. ಸ್ಪೀಕರ್ ನಿಷ್ಪಕ್ಷವಾಗಿ ನಡೀತಾರೆ, ಪಕ್ಷಾತೀತವಾಗಿ ನಡೆಸ್ತಾರೆ, ಕಾನೂನಂತೆ ಕೆಲಸ ಮಾಡ್ತಾರೆ. ಡ್ಯೂಟಿ ಖಾದರ್ ಒಂದು ಒಳ್ಳೆ ಹೆಸರಿದೆ, ಒಂದು ಆದರ್ಶವಾದ ಸ್ಪೀಕರ್ ಅಂತ. ಸ್ಪೀಕರ್ ಪೇಪರ್ ಅವರು ಸ್ಪೀಕರ್ ಆಗ್ತಾರೆ ಅಂದ್ರೆ ಸ್ಪೀಕರ್ ಆಗಬಾರ್ದು. ಸಂವಿಧಾನದಲ್ಲಿ ಇದೆಯಾ ತರ ಯಾರು ಬೇಕೋ ಸ್ಪೀಕರ್ ಸ್ಥಾನ ಜಾತಿನೇ ಇಲ್ಲ. ಅಂಶಗಳು ಜಾತಿನೇ ಯಾರು ಬೇಕೋ ಸ್ಪೀಕರ್ ಸ್ಥಾನ ಕುತ್ಕೋಬಹುದು. ಅಂದ್ರೆ ಇವ್ರು ಕುತ್ಕೊಂಡಿರೋದಕ್ಕೆ ನೀವೇನಾದ್ರೂ ಗಲಾಟೆ ಮಾಡ್ತಾರೆ, ಪರ್ಟಿಕ್ಯುಲರ್ ಆಗಿ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ನೀವು ಮುಸ್ಲಿಂ ಸ್ಪೀಕರ್ ಇದ್ದಾರೆ ಟಾರ್ಗೆಟ್ ಮಾಡಿ ಆ ಗಲಾಟೆ. ಒಟ್ಟಾರೆ ಸದನದಲ್ಲಿ ದುರ್ವರ್ತನೆ ಆರೋಪದಡಿ ಬಿಜೆಪಿಯ 18 ಸದಸ್ಯರನ್ನ 6 ತಿಂಗಳ ತನಕ ಅಮಾನತು ಮಾಡಿ ಸಭಾಧ್ಯಕ್ಷ ಯುಟಿ ಖಾದರ್ ವಿರುದ್ಧ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಮಾತನಾಡಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಇದೀಗ ಎಲ್ಲೆಡೆ ವಾಗ್ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿದ್ರು. ಈ ವರದಿ ನೋಡಿ. ಸ್ಪೀಕರ್ ಖಾದರ್ ವಿರುದ್ಧ ಪೂಂಜಾ ವಿವಾದದ ಮಾತು. ಬಿಜೆಪಿ ಶಾಸಕ ಪೂಂಜಾ ವಿರುದ್ಧ ಕಾಂಗ್ರೆಸ್ ನಿಗಿನಿಗಿ. ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವೇಷಕಾರಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರದ ಕಾಮಗಾರಿಗಳಲ್ಲಿ 4% ಮೀಸಲಾತಿ ನೀಡಿದ್ದಕ್ಕೆ ವಿಪಕ್ಷ ಬಿಜೆಪಿ ದ್ವೇಷಕಾರಿತ್ತು. ಸದನದಲ್ಲಿ ಬಿಲ್ ಕಾಪಿ ಹರಿದು ಹಾಕಿ ಸ್ಪೀಕರ್ ಪೀಠಕ್ಕೆ ಸುತ್ತುವರೆದಿದ್ರು. ಈ ಕಾರಣಕ್ಕಾಗಿ ಸ್ಪೀಕರ್ ಪೀಠಕ್ಕೆ ಅಪಮಾನ ಮಾಡಿದ್ದಾರೆ ಅಂತ 18 ಬಿಜೆಪಿ ಶಾಸಕರನ್ನ ಸಭಾಧ್ಯಕ್ಷ ಯುಟಿ ಖಾದರ್ ಅಮಾನತು ಮಾಡಿದ್ರು. ನಮ್ಮ ಧರ್ಮದವರಿಗೆ ಎಲ್ಲರೂ ಸಲಾಂ ಹೊಡಿಬೇಕು ಅಂತ ಖಾದರ್ ಸ್ಪೀಕರ್ ಆದಾಗಲೇ ಎಲ್ಲ ಮುಸಲ್ಮಾನರು ಸಂತೋಷಪಟ್ಟಿದ್ರು. ಈಗ ಸ್ಪೀಕರ್ ಸ್ಥಾನದಲ್ಲಿ ಕೂತು ಖಾದರ್ ಅದನ್ನ ಸಾಧಿಸಿದ್ದಾರೆ. ಒಬ್ಬ ಮುಸಲ್ಮಾನನಿಗೆ ಕಾಫಿರರ ಬಗ್ಗೆ ಯಾವ ಭಾವನೆ ಇರುತ್ತೆ ಇದನ್ನ ಖಾದರ್ ಈ ಮೂಲಕ ತೋರ್ಪಡಿಸಿದ್ದಾರೆ. ಹೆಸರಿಗಷ್ಟೇ ಇಲ್ಲಿ ಅಂಬೇಡ್ಕರ್ ಸಂವಿಧಾನ ಎಲ್ಲವೂ ಕೂಡ ಹಿಂದೂಗಳ ಮೇಲೆ ದ್ವೇಷ ಅನ್ನೋದು ಸಾಬೀತಾಗಿದೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಖಾದರ್ ಇಲ್ವೇ ಇಲ್ಲ. ಅಂದ್ರೆ ಅವರು ನಿರ್ಧಾರದಿಂದ ಬೇರೆ 100ಕ್ಕೆ 100 ಮುಸಲ್ಮಾನರ ಒಂದಿಂಚನ್ನು ಆಚೆ ಈಚೆ ಮಾಡದೆ ಅನುಷ್ಠಾನಕ್ಕೆ ತರತಕ್ಕಂಥ ಒಬ್ಬ ವ್ಯಕ್ತಿ. ಈ ಅಮಾನತ್ ಮಾಡಿದ್ರಿಂದ ಮತ್ತು ಅವರ ಸಮುದಾಯಕ್ಕೂ ಏನ್ ಸಂಬಂಧ ಅಂತ ಅನ್ಸುತ್ತೆ ನಿಮ್ಗೆ? ಹಿಂದೂ ಸಮಾಜವನ್ನು ಕಡೆಗಣಿಸುವಂತದ್ದೇ ಅವರ ಮುಖ್ಯ ಉದ್ದೇಶ ಇರತಕ್ಕಂಥದ್ದು. ಕಾಫಿರನ್ನು ಕೊಲ್ಲಿ ಅಂತಲೇ ಅವರ ಧರ್ಮ ಗ್ರಂಥಗಳು ಹೇಳ್ತಕ್ಕಂಥದ್ದು. ಇವತ್ತು ಈ ರಾಜ್ಯ ಆಡಳಿತದ ಅವಧಿಯಲ್ಲಿ ಹಿಂದೂಗಳನ್ನು ಅಂದ್ರೆ ಕಾಫಿರ್ ಅಂತ ಏನು ಅವ್ರು ಹೇಳ್ತಾರೆ, ಅವರನ್ನು ಅವಮಾನಿಸುವುದು ಸಹ ಅವರ ಧರ್ಮದಲ್ಲಿ ಅವ್ರಿಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು. ಪೂಂಜಾ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆಂಡ. ಹರೀಶ್ ಪೂಂಜಾ ಅವ್ರ ಮಾತು ನಾನು ತೀವ್ರ ಶಬ್ದದಿಂದ ಖಂಡಿಸ್ತೇನೆ. ಯಾರು ಒಬ್ಬ ವ್ಯಕ್ತಿಗೆ ಮಂತ್ರಿ ಇರಲಿ, ಸ್ಪೀಕರ್ ಇರಲಿ, ಡೆಪ್ಯೂಟಿ ಸ್ಪೀಕರ್ ಇರಲಿ, ಅಪೋಸಿಷನ್ ಲೀಡರ್ ಇರಲಿ, ಅವನ ಜಾತಿ ಧರ್ಮ ಮೇಲೆ ಮಾತಾಡಬಾರ್ದು. ಅವನ ಜಾತಿ ಧರ್ಮ ಪ್ರಕಾರ ನಡ್ಕೊಳ್ಳೋದಿಲ್ಲ. ಸ್ಪೀಕರ್ ನಿಷ್ಪಕ್ಷವಾಗಿ ನಡೀತಾರೆ, ಪಕ್ಷಾತೀತವಾಗಿ ನಡೆಸ್ತಾರೆ, ಕಾನೂನಂತೆ ಕೆಲಸ ಮಾಡ್ತಾರೆ. ಡ್ಯೂಟಿ ಖಾದರ್ ಒಂದು ಒಳ್ಳೆ ಹೆಸರಿದೆ, ಒಂದು ಆದರ್ಶವಾದ ಸ್ಪೀಕರ್ ಅಂತ. ಸ್ಪೀಕರ್ ಪೇಪರ್ ಅವರು ಸ್ಪೀಕರ್ ಆಗ್ತಾರೆ ಅಂದ್ರೆ ಸ್ಪೀಕರ್ ಆಗಬಾರ್ದು. ಸಂವಿಧಾನದಲ್ಲಿ ಇದೆಯಾ ತರ ಯಾರು ಬೇಕೋ ಸ್ಪೀಕರ್ ಸ್ಥಾನ ಜಾತಿನೇ ಇಲ್ಲ. ಅಂಶಗಳು ಜಾತಿನೇ ಯಾರು ಬೇಕೋ ಸ್ಪೀಕರ್ ಸ್ಥಾನ ಕುತ್ಕೋಬಹುದು. ಅಂದ್ರೆ ಇವ್ರು ಕುತ್ಕೊಂಡಿರೋದಕ್ಕೆ ನೀವೇನಾದ್ರೂ ಗಲಾಟೆ ಮಾಡ್ತಾರೆ, ಪರ್ಟಿಕ್ಯುಲರ್ ಆಗಿ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ನೀವು ಮುಸ್ಲಿಂ ಸ್ಪೀಕರ್ ಇದ್ದಾರೆ ಟಾರ್ಗೆಟ್ ಮಾಡಿ ಆ ಗಲಾಟೆ
ಒಟ್ಟಾರೆ ಸದನದಲ್ಲಿ ದುರ್ವರ್ತನೆ ಆರೋಪದಡಿ ಬಿಜೆಪಿ 18 ಸದಸ್ಯರನ್ನ 6 ತಿಂಗಳ ತನಕ ಅಮಾನತು ಮಾಡಿ ಸಭಾಧ್ಯಕ್ಷ ಯುಟಿ ಖಾದರ್ ವಿರುದ್ಧ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಮಾತನಾಡಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಇದೀಗ ಎಲ್ಲ